Namaste students. Today we move on to next topic, that is limitations of auditing. This is the last topic to chapter 1. Yes, so many limitations are there. In that point number 1, rely on experts. Rely means depend. Yes, depend on expert. An auditor has to rely on experts like engineers, valuers, and lawyers for the estimation and valuation of fixed asset. Estimation and valuation of fixed asset. ಸೊ ಏನಂತಂದರೆ ಇಂಜಿನಿಯರ್ ಆಡಿಟರಿಗೆ ಯಾವುದೇ ಒಂದು ಅಸೆಟಿನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಅವನೇನು ಮಾಡ್ತಾನೆ, ಯಾವುದೋ ಒಂದು ಎಕ್ಸ್ಪರ್ಟ್ ಹತ್ರ ಹೋಗಿ ಕೇಳ್ತಾನೆ, ಈ ಥಿಂಗ್ಸಿನ ಅಥವಾ ಈ ಗೂಡ್ಸಿನ ಅಸೆಟಿನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ. ಸೊ auditor has to depends on experts like engineers and valuers for estimating the valuation of fixed asset and estimation of contingent liabilities. So this is one of the limitations of auditing. He don't know how much amounts it is that fixed assets have, etc. He depends upon the other experts. So this is one of the limitations. Second one, efficiency of management. An auditor does not comment on the efficiency of management working in client organization. ಇಲ್ಲಿ ಆಡಿಟ್ ಮಾಡುವಾಗ ಮ್ಯಾನೇಜ್ಮೆಂಟ್ ಎಷ್ಟು ಎಫಿಷಿಯನ್ಸಿ ಇದೆ ಅಂತ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕಾಗೋದಿಲ್ಲ. ಅವನು ಏನು ಮಾಡ್ತಾನೆ, ಎಲ್ಲಿ ಮಿಸ್ಟೇಕ್ ಇದೆ ಅಂತ ಮಾತ್ರ ಫೈಂಡ್ ಔಟ್ ಮಾಡ್ಬೋದು. ಅದು ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಇದೆಯಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಆಡಿಟರಿಂದ ಆಗೋದಿಲ್ಲ. An auditor does not comment on the efficiency of management working in client organization. He also not comment on the future performance of the organization. ಮುಂದೆ ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತ ಅದನ್ನು ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅವನ ಉದ್ದೇಶ ಟು ಚೆಕ್ ದ ಫಾಸ್ಟ್ ರೆಕಾರ್ಡೆಡ್ ಅಕೌಂಟ್ಸ್. ಆಲ್ರೆಡಿ ರೆಕಾರ್ಡ್ ಆದ ಇದನ್ನು ಅಕೌಂಟ್ಸನ್ನು ಚೆಕ್ ಮಾಡೋದು. ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಹೇಳ್ತಾರಲ್ಲ, ಹಾಗೇ ಅದು ಅದರಿಂದಾಗಿ ಅವನು ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಇದೆಯಾ ಅಥವಾ ಅದರಿಂದ ಮುಂದಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಜಸ್ಟ್ ಇವರು ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾರಾ ಇಲ್ವಾ ಅಂತ ಮಾತ್ರ ಚೆಕ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ನ ಎಫಿಷಿಯನ್ಸಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ಸ್ ಆಫ್ auditing. Next one, checking all the transaction. It is not possible to checking all the transactions. It is not possible to checking to all business transaction, especially in big organization. ಎಲ್ಲ ಅಕೌಂಟ್ಸು ಅನ್ನು ಚೆಕ್ ಮಾಡಲಿಕ್ಕೆ ಅಥವಾ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಅನ್ನು ಚೆಕ್ ಮಾಡಲಿಕ್ಕೆ ಇವರಿಗೆ ತುಂಬ ಕಷ್ಟ. So it is not possible to for the auditor to check all the business transactions where the number of transactions are very high. ತುಂಬ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇರುವಾಗ ಅವ್ರು ಏನು ಮಾಡ್ತಾರೆ, ಇನ್ ದಟ್ ಟೈಮ್ ಆಡಿಟರ್ ಹ್ಯಾಸ್ ಟು ರಿಲೈ ಆನ್ ಸ್ಯಾಂಪ್ಲಿಂಗ್ ಆ್ಯಂಡ್ ಟೆಸ್ಟ್ ಚೆಕಿಂಗ್. ಒಂದು 1000 ಟ್ರಾನ್ಸಾಕ್ಷನ್ಸ್ ಇದ್ದರೆ ಅದರಲ್ಲಿ ಮಿಡ್ಲಲ್ಲಿ ಸ್ಯಾಂಪ್ಲಿಂಗಿನಾಗಿ ತೆಗಿತಾರೆ ರ್ಯಾಂಡಮ್ ಮುಖಾಂತರ. ಫಾರ್ ಎಕ್ಸಾಂಪಲ್ 241 ನಂಬರ್ಸನ್ನು ಚೆಕ್ ಮಾಡ್ತಾರೆ, 593 ಹಾಗೆ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಸೊ ಆಡಿಟರ್ ಹ್ಯಾಸ್ ಟು ಡಿಪೆಂಡ್ ಆನ್ ಸ್ಯಾಂಪ್ಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಚೆಕಿಂಗ್. ಸೊ ಹಿಯರ್ ವಿ ಕಾಂಟ್ ಆರ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಆಡಿಟಿಂಗ್ ಆರ್ ಚೆಕಿಂಗ್ ಆಲ್ ದ ಬಿಸ್ನೆಸ್ transactions. Why? Because in big business organization they have so many transactions are there. In that time so time limit also there, we can't check all the transaction. Next one, additional financial burden. An organization has bear additional financial burden on payment of any fees and other such expenses. ಇವರಿಗೆ ಆಡಿಟರಿಗೆ ಫೀಸ್ ಎಲ್ಲ ಕೊಡಬೇಕಲ್ಲ, ಅದು ಎಕ್ಸ್ಟ್ರಾ ಬರ್ಡನ್ ಆಗ್ತದೆ. ಸೊ ಆರ್ಗನೈಜೇಷನ್ ಹ್ಯಾಸ್ ಬೇರ್ ಅಡಿಷನಲ್ ಫಿನಾನ್ಷಿಯಲ್ ಬರ್ಡನ್ ಆನ್ ಅಕೌಂಟ್ ಆಫ್ ಎನಿ ಫೀಸ್ ಆ್ಯಂಡ್ ಅದರ್ ಸಚ್ ಎಕ್ಸ್ಪೆನ್ಸಸ್ ಫಾರ್ ಕಂಡಕ್ಟಿಂಗ್ ಆ್ಯನ್ ಆಡಿಟ್ ಮಾಡಬೇಕಾದ್ರೆ ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಸೊ ಅದು ಆಡಿಟ್ ಮಾಡೋದಿದ್ದರೆ ಕೂಡ ಇವರು ಕರೆಕ್ಟಾಗಿದ್ದರೆ ಆಗ್ತದೆ. ಬಟ್ ಫಿನಾನ್ಷಿಯಲ್ ಪೊಸಿಷನ್ ಅಥವಾ ಗೌರ್ಮೆಂಟ್ ಮಸ್ಟ್ ಆಡಿಟ್ ಮಾಡಬೇಕಂತಲೇ ಹೇಳ್ತಾರೆ. ಸೊ ದಿಸ್ ಈಸ್ ದ ಅಡಿಷನಲ್ ಬರ್ಡನ್. Not easy to detect some fraud.
it is not easy for the auditor to detect deeply laid frauds like that is a forgery, misstatement and unrecorded transactions. ಎಸ್ ನೋಡಿ, ಕೆಲವು ಸರಿ ಆ, ಗೊತ್ತಿದ್ದ ಮಿಸ್ಟೇಕನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ನೀವೇ ಆಗಿರ್ಬೋದು, ನೀವು ಪರ್ಪಸ್ಫುಲಿ ಏನಾದರೂ ಮ್ಯಾಮಿಗೆ ಏನಾದರೂ ಪ್ರಾಬ್ಲಮ್ ಆಗಬೇಕು ಅಥವಾ ಏನಾದರೂ ಒಂದು ಸುಳ್ಳು ಹೇಳಲಿಕ್ಕೆ ರೀಸನ್ ಮಾಡ್ಕೊಂಡು ಬಂದರೆ, ಈಗ ಅಸೈನ್ಮೆಂಟ್ ಇಡಬೇಕು ಅಂತಂದರೆ ನೀವು ಪರ್ಪಸ್ಲಿ ಅಸೈನ್ಮೆಂಟ್ ಇಡಲಿಲ್ಲ ಅಂತಂದರೆ ಆಗ ನೀವು ಅದಕ್ಕೆ ಬೇಕಾದ ಹಾಗೇ ಐಡಿಯಾಸ್ ಅಥವಾ ಎವಿಡೆನ್ಸನ್ನು ಕ್ರಿಯೇಟ್ ಮಾಡಿ ಬರ್ತೀರಿ. ಇನ್ ಕರೆಕ್ಟ್? ಸೊ ಇನ್ ದಟ್ ಟೈಮ್ ವಿ ಕಾಂಟ್ ಐಡೆಂಟಿಫೈ ಇಸ್ ಇಟ್ ರಿಯಲ್ ಆರ್ ನಾಟ್. Same here also, it is not easy to detect some fraud because audit because they have expert to do like this activities. ಅವರಿಗೆ ಅದರ ಬಗ್ಗೆ ತುಂಬ ನಾಲೆಜ್ ಇರ್ತದೆ, ಹೇಗೆ ಮೋಸ ಮಾಡಬೇಕು, ಹೇಗೆ ಆಡಿಟರಿಗೆ ಗೊತ್ತಿಲ್ಲದಾಗೆ ಅದನ್ನು ಶೋ ಮಾಡಬೇಕು ಅಂತ. ಸೊ ಅದನ್ನು ಆ ಟೈಪು ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿದರೆ ಆಡಿಟರಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ನಾಟ್ ಈಸಿ ಟು ಡಿಟೆಕ್ಟ್ ಸಮ್ ಫ್ರಾಡ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಒನ್, ಕಾಸ್ಟ್ ಫ್ಯಾಕ್ಟರ್. ಎ ವೆರಿ ಥಾರೋ ಆ್ಯಂಡ್ ಡಿಟೇಲ್ಡ್ ಆಡಿಟ್ ವುಡ್ ಬಿ ಎ ಕಾಸ್ಟ್ಲಿ ಅಫೇರ್. ಅಂದರೆ ಜಾಸ್ತಿ ಥಾರೋ ಆಗಿ ಮತ್ತು ಡಿಟೇಲ್ ಆಗಿ ಆಡಿಟ್ ಮಾಡಿದರೆ ಆಗ ತುಂಬ ಕಾಸ್ಟ್ಲಿ ಆಗ್ತದೆ. ಇಟ್ ಈಸ್ ನಾಟ್ ಎ ಕಾಸ್ಟ್ ಇಫೆಕ್ಟಿವ್. ಕಾಸ್ಟ್ಲಿ ಆಗ್ತದೆ ಹೌದು, ಆದರೆ ಅದು ತುಂಬ ಇಫೆಕ್ಟಿವ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಥರೋ ಆಗಿ ಮತ್ತು ಡಿಟೇಲ್ ಆಗಿ ಆಡಿಟ್ ಮಾಡೋದಾದರೆ ಸಾಧಾರಣ ಒಂದು 4-5 ಲಕ್ಷ ಖರ್ಚಾದರೂ ಅದರಲ್ಲಿ ಒಂದು ಕೂಡ ಮಿಸ್ಟೇಕ್ ಇಲ್ಲದಿದ್ದರೆ ಈಸ್ ದೇರ್ ಎನ್ ಯೂಸ್? ಸೊ ನಾಟ್ ಯೂಸ್, ಇಟ್ ಈಸ್ ನಾಟ್ ಎ ಕಾಸ್ಟ್ ಇಫೆಕ್ಟಿವ್. So auditor has to limit the scope of his audit and use techniques like sampling and test checking. ಅವರಿಗೆ ಲಿಮಿಟೇಷನ್ಸ್ ಇರ್ತದೆ, ಹೀಗೇ ಮಾಡಬೇಕು ಅಂತ. ಸೊ ಆಡಿಟರ್ ಹ್ಯಾಸ್ ಟು ಲಿಮಿಟ್ ದ ಸ್ಕೋಪ್. ಅವರಿಗೆ ಇಲ್ಲೇ ಆಡಿಟ್ ಮಾಡಬೇಕು ಅಂತ ಇರ್ತದೆ. ಲಿಮಿಟ್ ದ ಸ್ಕೋಪ್ ಆ್ಯಂಡ್ ಯೂಸ್ ದ ಟೆಕ್ನಿಕ್ ಆ್ಯಂಡ್ ಸ್ಯಾಂಪ್ಲಿಂಗ್ ಆ್ಯಂಡ್ ಚೆಕ್ಕಿಂಗ್ಸ್. ಎಸ್, ಹಿಯರ್ cost factor means it is a very thorough and detailed audit would be a costly affair. It is not cost effective. ಕಾಸ್ಟ್ಲಿ ಆದರೂ ಕೂಡ ಅದು ಇಫೆಕ್ಟಿವ್ ಆಗೋದಿಲ್ಲಂತೆ. ಸೊ ದ ಆಡಿಟರ್ ಹ್ಯಾಸ್ ಟು ಲಿಮಿಟ್ ದ ಸ್ಕೋಪ್ ಆಫ್ ಹಿಸ್ ಆಡಿಟ್. ಅಂದರೆ ಅವನಿಗೆ ಲಿಮಿಟ್ ಇರ್ತದೆ, ಇಲ್ಲಿ ಈ ಬುಕ್ಸನ್ನೇ ರೆಫರ್ ಮಾಡಬೇಕು, ಇಲ್ಲೇ ಹೋಗಿ ಚೆಕ್ ಮಾಡಬೇಕು ಅಂತ. ಅವನು ಸಿಕ್ಕಿದ್ದನ್ನೆಲ್ಲ ನೋಡಲಿಕ್ಕಿಲ್ಲ. ವಿತ್ limited scopes are there, so very difficult to find out the errors, mistakes, etc. Next, last one, that is the time factor. Time factor also one of the limitations of the auditing. That is, the auditors generally work on a very specific timeline. ಅಂದರೆ ಯಾವುದೇ ಒಂದು ಆಡಿಟ್ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನೀವು 2 ದಿನದಲ್ಲಿ ಆಡಿಟ್ ಮಾಡಿ ಕೊಡಬೇಕು, 3 ದಿನದಲ್ಲಿ ಆಡಿಟ್ ಮಾಡಿ ಕೊಡಬೇಕು ಅಂತ. ಸೊ ಇಲ್ಲಿ ಏನಾಗ್ತದೆ, ಅವರು ಇಡೀ 1 ಇಯರಿನ ಟ್ರಾನ್ಸಾಕ್ಷನ್ಸನ್ನು 2 ದಿನದಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿದರೆ ಇಸ್ ಇಟ್ ಈಸಿ ಟು ಫೈಂಡ್ ಔಟ್ ಎನಿ ಮಿಸ್ಟೇಕ್ಸ್, ಫ್ರಾಡ್ಸ್ ಎಕ್ಸೆಟ್ರಾ? ಸೊ ವೆರಿ ಡಿಫಿಕಲ್ಟ್. ಸೊ ಟೈಮ್ ಫ್ಯಾಕ್ಟರ್ ಮೀನ್ಸ್ work on a very specific timeline. Sometimes this is due to statutory requirements. This means he has audit a whole year's account in a few weeks. ಅವನು ಇಡೀ ವರ್ಷದ ಅಕೌಂಟ್ಸನ್ನು 1 ವಾರ ಅಥವಾ 3 ದಿನ ಅಥವಾ 5 ವಾರದೊಳಗೆ ಅವನು ಆಡಿಟ್ ಮಾಡಿ ಕೊಡಬೇಕು. ಸೊ ಇಲ್ಲಿ ಟೈಮ್ ಲಿಮಿಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ಸ್ ನಿಮಗೆ ಒಂದು 5 ಲೆಸನ್ ಕೊಟ್ಟಿರ್ತಾರೆ, ಅದನ್ನು 2 ಮಂತಲ್ಲಿ ಕಂಪ್ಲೀಟ್ ಮಾಡಬೇಕಾದ್ರೆ ನಾವು ಲೆಸನನ್ನು ಏನು ಮಾಡ್ತೇವೆ, ಓಡಿಸ್ತೇವೆ. ಸೇಮ್ ಹಿಯರ್ ಆಲ್ಸೋ ಅವರಿಗೆ ಒಂದು ಟೈಮ್ ಲಿಮಿಟ್ ಕೊಡ್ತಾರೆ, 2-3 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಥವಾ 1 ವಾರದಲ್ಲಿ ಕಂಪ್ಲೀಟ್ ಮಾಡಬೇಕು ಎಕ್ಸೆಟ್ರಾ. ಸೊ ಇನ್ ದಟ್ ಟೈಮ್ he do not check all the records or transactions etc. He check only on the basis of sampling and testing etc. Hence the insufficient time is one of the main limitations of the auditing. Yes, these are the main limitations of auditing. Yes, thank you students.